Well, my dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ EVS ಎಂಬ ವಿಷಯದ ಬಗ್ಗೆ 5 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಬಹಳ ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥ ವಿಡಿಯೋ. ಈಸಿ ನೋಟ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಇದೇ ನೀವು ನೋಟ್ಸನ್ನು ನಿಮ್ಮ ಒಂದು ಎಕ್ಸಾಮಿನೇಷನ್ಸಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಸ್ಕೋರ್ ಏನಾಗುತ್ತೆ, ಹೈ ಆಗುತ್ತೆ. ನಾನೀಗಾಗಲೇ ನಿಮ್ಮ ಜೊತೆ MCQಗಳನ್ನು ಮತ್ತು 2 ಮಾರ್ಕ್ಸ್ ಕ್ವಶನ್ಗಳನ್ನು ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರ. ಮತ್ತು 5 ಅಂಕಗಳ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿ, ಚರ್ಚೆ ಮಾಡಿ, ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದೀರ. ಅದಕ್ಕೆ ಈ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಮಾಡ್ತಾಯಿದ್ದೀನಿ, ಚರ್ಚೆ ಮಾಡ್ತಾಯಿದ್ದೀನಿ. ಪ್ರಶ್ನೆ 1ಕ್ಕೆ ಹೋಗೋಣ ನಾವು. ಪ್ರಶ್ನೆ 1 ನೋಡಿ, ಮಗುವಿನ ಬಾಲ್ಯಾವಸ್ಥೆಯ ಬೆಳವಣಿಗೆಯ ಕ್ಷೇತ್ರಗಳನ್ನು ವಿವರಿಸಿ ಅಂತ ಇದೆ. ಮಗುವಿನ ಬಾಲ್ಯಾವಸ್ಥೆ ಅದರ ಬೆಳವಣಿಗೆಯ ಕ್ಷೇತ್ರಗಳನ್ನು ಏನು ಮಾಡಿ, ಎಕ್ಸ್ಪ್ಲೈನ್ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಈಗಾಗಲೇ ಇದು ಅನೇಕ ಸರಿ ಎಕ್ಸಾಮಿನೇಷನಲ್ಲಿ ಬಂದಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನೀವು ಯಾವುದೇ 5 ಮಾರ್ಕ್ಸ್ ಕ್ವಶನ್ಸ್ಗೆ ಏನು ಮಾಡಬೇಕು, ನೀವು ಪೀಠಿಗೆಯನ್ನು ಹಾಕಬೇಕಾಗತ್ತೆ. ಆಮೇಲೆ ಎಕ್ಸ್ಪ್ಲನೇಷನ್ನು, ಆಮೇಲೆ ಕನ್ಕ್ಲೂಷನ್ ಕೊನೆಯಲ್ಲಿ ಕೊಟ್ಟಾಗ ನಿಮಗೆ ಅತಿ ಹೆಚ್ಚು ಅಂಕಗಳು ಸಿಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಪೀಠಿಗೆಯನ್ನು ಹಾಕಿ ಲಾಂಗ್ ಕ್ವಶನ್ಸ್ಗೆ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಪೀಠಿಗೆನಲ್ಲಿ ನಾನೇನು ಹೇಳಿದ್ದೀನಿ ನೋಡಿ, ಮಗುವಿನ ಬೆಳವಣಿಗೆ ಎಂದರೆ ದೈಹಿಕ ಬೆಳವಣಿಗೆಯಷ್ಟೇ ಅಲ್ಲ, ದೇಹ, ಮನಸ್ಸು, ಭಾಷೆ, ಭಾವನೆ ಮತ್ತು ಸಾಮಾಜಿಕ ಸಂಬಂಧಗಳ ಸಮಗ್ರ ವಿಕಾಸವೇ ಮಗುವಿನ ಸಂಪೂರ್ಣ ಬೆಳವಣಿಗೆಯಾಗಿದೆ ಅಂತಕ್ಕಂಥದ್ದು. ಮಗುವಿನ ಬೆಳವಣಿಗೆ ಅಂದರೆ ಕೇವಲ ದೈಹಿಕ ಬೆಳವಣಿಗೆ ಅಲ್ಲ, ಅದು ದೇಹದ ಬೆಳವಣಿಗೆ ಆಗುತ್ತೆ, ಮನಸ್ಸಿಂದು, ಭಾಷೆ, ಭಾವನೆ, ಅದೇ ಥರ ಸಾಮಾಜಿಕ ಸಂಬಂಧಗಳ ಸಮಗ್ರ ವಿಕಾಸ ಏನಾಗುತ್ತೆ, ಮಗುವಿನ ಸಂಪೂರ್ಣ ಬೆಳವಣಿಗೆ ಆಗುತ್ತೆ. ಈ ಬೆಳವಣಿಗೆಯ ವಿವಿಧ ಕ್ಷೇತ್ರಗಳಲ್ಲಿ ನಡೆಯುತ್ತೆ ಅಂತಕ್ಕಂಥ ಒಂದು ಪೀಠಿಕೆ ನಾನು ಹಾಕಿದ್ದೀನಿ. ಪೀಠಿಕೆನೇ ಭಾಳ ಸುಂದರವಾಗಿದೆ, ಚೆನ್ನಾಗಿದೆ, ನೆನಪಲ್ಲೂ ಕೂಡ ನೀವು ಇಟ್ಕೋಬೋದು. ಇದು ಸೂಟಬಲ್ ಆಗಿರ್ತಕ್ಕಂಥ ಒಂದು ಪೀಠಿಕೆ ಈ ಒಂದು ಪ್ರಶ್ನೆಗೆ. ಆಮೇಲೆ ಉತ್ತರದಲ್ಲಿ ನೋಡಿ, ಇಲ್ಲಿ ಬೇಕಾದರೆ ನೀವು ವಿವರಣೆ ಅಂತ ಹಾಕ್ಕೋಬೋದು, ಎಕ್ಸ್ಪ್ಲನೇಷನ್ ಅಂತ ಹಾಕ್ಕೋಬೋದು. ಇಲ್ಲಿ ಯಾವ ಯಾವ ವಲಯಗಳಿದೆ ಮಗುವಿನ ಬೆಳವಣಿಗೆಯಲ್ಲಿ ಅಂತಕ್ಕಂಥದ್ದು. ಮೊದಲು ಭೌತಿಕ, ಫಿಸಿಕಲ್ ವಲಯ ಅಂತ ಇದೆ. ಇದರಲ್ಲಿ ನಾವು ಏನನ್ನು ನೋಡ್ತೀವಿ ಅಂದರೆ, ದೇಹದ ಎತ್ತರ, ತೂಕ, ದೈಹಿಕ ಬೆಳವಣಿಗೆ ಇದೆಲ್ಲ ಆಗುತ್ತೆ. ಸ್ನಾಯುಗಳ ಬಲ ಹಾಗೂ ಚಲನ ಕೌಶಲ್ಯಗಳ ಅಭಿವೃದ್ಧಿ, ಆರೋಗ್ಯಕರ ಆಹಾರ, ವ್ಯಾಯಾಮ ಮತ್ತು ಆಟಗಳಿಂದ ಉತ್ತಮ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕಾಗುತ್ತೆ. ಫಿಸಿಕಲ್ ಅಥವಾ ಭೌತಿಕ ವಲಯದಲ್ಲಿ ದೇಹದ ಎತ್ತರ ಇದೆ, ತೂಕ, ದೈಹಿಕ ಬೆಳವಣಿಗೆ ಆಗುತ್ತೆ, ಸ್ನಾಯುಗಳ ಬಲ ಕೂಡ ಜಾಸ್ತಿ ಆಗುತ್ತೆ, ಚಲನ ಕೌಶಲ್ಯಗಳ ಅಭಿವೃದ್ಧಿ ಕೂಡ ಆಗುತ್ತೆ. ಇದಕ್ಕೆಲ್ಲ ಏನು ಬೇಕಾಗುತ್ತೆ, ಆರೋಗ್ಯಕರವಾದಂಥ ಆಹಾರ, ವ್ಯಾಯಾಮ, ಆಟಗಳು ಬೇಕಾಗತ್ತೆ. ಪಾಯಿಂಟ್ ನಂಬರ್ 2, ಸಾಮಾಜಿಕ ವಲಯ ಅಂತ ಇದೆ, ಸೋಷಿಯಲ್ ಅಂತಕ್ಕಂಥದ್ದು. ಸಾಮಾಜಿಕ ವಲಯದಲ್ಲಿ ನಾವೇನನ್ನು ನೋಡ್ಬೋದು ಅಂದರೆ, ಕುಟುಂಬ, ಶಾಲೆ ಮತ್ತು ಸಮಾಜದೊಂದಿಗೆ ಉತ್ತಮ ಸಂಬಂಧವನ್ನು ಮಗು ಬೆಳೆಸುತ್ತೆ ಅಂತಕ್ಕಂಥದ್ದು. ಸಹಕಾರ, ಹಂಚಿಕೊಳ್ಳುವಿಕೆ ಮತ್ತು ಶಿಸ್ತಿನ ಅಭ್ಯಾಸ ಇಲ್ಲಿ ಆಗುತ್ತೆ ಮಗುವಿಗೆ. ಗುಂಪಿನಲ್ಲಿ ಕೆಲಸ ಮಾಡುವ ಹಾಗೂ ನಾಯಕತ್ವದ ಗುಣಗಳೇನಾಗುತ್ತೆ, ಬೆಳವಣಿಗೆಯಾಗುತ್ತೆ. ಎಲ್ಲಿ, ಸಾಮಾಜಿಕ ವಲಯದಲ್ಲಿ ಇಲ್ಲಿ ಈ ಒಂದು ಗುಣಗಳು ಬೆಳವಣಿಗೆ ಆಗುತ್ತೆ. ಅದೇ ಥರ 3rd ಪಾಯಿಂಟ್ಗೆ ಹೋದಾಗ ಭಾವನಾತ್ಮಕ ಅಂತ ನಾವು ಹೇಳ್ಬೋದು, ಎಮೋಷ್ನಲ್ ಅಂತಕ್ಕಂಥದ್ದು. ಇಲ್ಲಿ ಎಮೋಷ್ನಲ್ಸ್ ಯಾವುದ್ಯಾವುದು ಭಾವನಾತ್ಮಕ ವಲಯದಲ್ಲಿ ಸಂತೋಷ, ದುಃಖ, ಕೋಪ, ಭಯ ಮುಂತಾದ ಭಾವನೆಗಳನ್ನು ಅರ್ಥ ಮಾಡ್ಕೊಳುತ್ತೆ ಮಗು. ಮತ್ತು ಆತ್ಮವಿಶ್ವಾಸ ಮತ್ತು ಆತ್ಮ ನಿಯಂತ್ರಣ ಕೂಡ ಬೆಳೆಸ್ಕೊಳುತ್ತೆ. ಇತರರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಸಹಾನುಭೂತಿ ಏನಾಗುತ್ತೆ, ಬೆಳೆಯುತ್ತೆ ಅಂತಕ್ಕಂಥದ್ದು. ಇದು ಭಾವನಾತ್ಮಕ ವಲಯ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ 4ನೇ ಪಾಯಿಂಟು ಭಾಷಾತ್ಮಕ, ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ ವಲಯ, ಅದು ಒಂದು ಕ್ಷೇತ್ರ. ಇಲ್ಲಿ ಭಾಷಾತ್ಮಕ ಅಂದರೆ ಕೇಳುವುದು, ಮಾತನಾಡುವುದು, ಓದುವುದು, ಬರೆಯುವುದು, 4 ಸ್ಕಿಲ್ಸ್ ಏನಿದೆ, ಬೇಸಿಕ್ ಸ್ಕಿಲ್ಸ್ ಲ್ಯಾಂಗ್ವೇಜ್, ಅದೆಲ್ಲ ಮಗು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೊಸ ಪದಗಳನ್ನು ಕಲಿಯುತ್ತೆ ಹಾಗೂ ಶಬ್ದ ಭಂಡಾರವನ್ನು ಏನು ಮಾಡುತ್ತೆ, ಹೆಚ್ಚು ಮಾಡ್ಕೊಳುತ್ತೆ. ವಿಸ್ತರಿಸುವುದು ಅಂದರೆ ಹೆಚ್ಚು ಮಾಡ್ಕೊಳುತ್ತೆ. ಸರಿಯಾದ ಸಂವಹನ ಕೌಶಲ್ಯವನ್ನು ಏನು ಮಾಡುತ್ತೆ, ಅದು ಅಭಿವೃದ್ಧಿ ಪಡಿಸ್ಕೊಳುತ್ತೆ. ಇದು ಭಾಷಾತ್ಮಕ ವಲಯ ಆಗುತ್ತೆ. 5ನೇದು ಜ್ಞಾನಾತ್ಮಕ, ಕಾಗ್ನಿಟಿವ್ ಅಂತ ನಾವೇನು ಹೇಳ್ತೀವಿ ವಲಯ. ಇಲ್ಲಿ ಯೋಚನೆ ಮಾಡ್ತಕ್ಕಂಥ, ಅರ್ಥ ಮಾಡ್ಕೊಳ್ತಕ್ಕಂಥ, ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೌಶಲ್ಯ ಏನಾಗುತ್ತೆ, ಮಗು ಬೆಳೆಸ್ಕೊಳುತ್ತೆ.
ತಾರ್ಕಿಕ ಚಿಂತನೆ ಮತ್ತು ಸೃಜನಾತ್ಮಕತೆ ಕ್ರಿಯೇಟಿವಿಟಿ ಏನಾಗುತ್ತೆ ಇಲ್ಲಿ ಬೆಳೆಯುತ್ತೆ. ಅನುಭವಗಳ ಮೂಲಕ ಹೊಸ ಜ್ಞಾನವನ್ನು ನಿರ್ಮಿಸಿಕೊಡೋದು ಏನು ಮಾಡುತ್ತೆ, ಅದು ಮಗು ಏನು ಮಾಡುತ್ತೆ, ಪ್ರಾರಂಭ ಮಾಡುತ್ತೆ. ಜ್ಞಾನಾತ್ಮಕ ವಲಯ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಇಷ್ಟು 5 ಪಾಯಿಂಟ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಷ್ಟಾಗುತ್ತೆ. ಉಪಸಂಹಾರ ನೋಡಿ, ಕನ್ಕ್ಲೂಷನ್. ಮಗುವಿನ ಸಮಗ್ರ ಬೆಳವಣಿಗೆ ಈ 5 ಕ್ಷೇತ್ರಗಳ ಸಮತೋಲನದ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿದೆ. ಪ್ರತಿಯೊಂದು ಕ್ಷೇತ್ರವು ಮಗುವಿನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಬರೆದ್ರೆ ಉಪಸಂಹಾರ ಆಗುತ್ತೆ. ಈ ಒಂದು ಆನ್ಸರ್ನ ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ನೀವು ಅಟೆಂಡ್ ಮಾಡಿದ್ದೆ ಅದರಲ್ಲಿ ಖಂಡಿತ ನಿಮಗೆ 5 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಪ್ರಶ್ನೆ 2ಕ್ಕೆ ಹೋಗೋಣ ನಾವು. ಪ್ರಶ್ನೆ 2 ನೋಡಿ, ಪರಿಸರ ಅಧ್ಯಯನದ ಪ್ರಮುಖ ಕಲಿಕಾ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ ನೋಡಿ. ಕಲಿಕಾ ಫಲಿತಾಂಶಗಳು, ಪ್ರಮುಖವಾದಂತಹ ಕಲಿಕಾ ಫಲಿತಾಂಶಗಳನ್ನು ಪಟ್ಟಿ ಮಾಡಿ, ಯಾವುದಾದ್ರೂ 2 ಏನು ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಇದೆ. ಕಲಿಕಾ ಫಲಿತಾಂಶಗಳನ್ನು ಪಟ್ಟಿ ಮಾಡಬೇಕು, 2 ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಪೀಠಿಕೆ ನೋಡಿ ಹಾಕಿ ನಾನು. ಪರಿಸರ ಅಧ್ಯಯನವು ಮಕ್ಕಳಿಗೆ ತಮ್ಮ ಸುತ್ತಮುತ್ತಲಿನ ಪ್ರಕೃತಿ, ಸಮಾಜ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಪರಿಸರ ಅಧ್ಯಯನ ಏನು ಮಾಡುತ್ತೆ, ಮಕ್ಕಳಿಗೆ ಸುತ್ತಮುತ್ತಲಿನ ಪ್ರಕೃತಿ, ಸಮಾಜ, ಸಂಸ್ಕೃತಿ ಇವೆಲ್ಲದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರ ಮೂಲಕ ಜೀವನ ಕೌಶಲ್ಯಗಳನ್ನು ಹಾಗೂ ಮಾನವೀಯ ಮೌಲ್ಯಗಳನ್ನು ಏನು ಮಾಡುತ್ತೆ, ಬೆಳೆಸುತ್ತೆ ಅಂತಕ್ಕಂಥದ್ದು. ಇದು ಪೀಠಿಕೆಗೆ ನೀವು ಇದನ್ನು ಹಾಕ್ಕೋಬೋದು. ಈ ಪ್ರಮುಖ ಕಲಿಕಾ ಫಲಿತಾಂಶಗಳೇನು, ಯಾವುದದು ಪರಿಸರ ಅಧ್ಯಯನದ ಪ್ರಮುಖ ಕಲಿಕಾ ಫಲಿತಾಂಶಗಳು, ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ಹೇಳ್ತೀವಿ, ಅದು ಏನು ಅಂತಕ್ಕಂಥದ್ದು. ಏನು ಅಂತ ಹೇಳಿದ್ರೆ ಪರಿಸರದ ಸಮಗ್ರ ಜ್ಞಾನವನ್ನು ಬೆಳೆಸ್ತಕ್ಕಂಥದ್ದು ಮೊದಲನೇದು. ಪರಿಸರದ ಬಗ್ಗೆ ಸಮಗ್ರ ಜ್ಞಾನವನ್ನು ಬೆಳೆಸುವುದು. ಶಬ್ದ ಭಂಡಾರವನ್ನು ಹೆಚ್ಚಿಸುವುದು ಸೆಕೆಂಡ್ ಪಾಯಿಂಟ್, ಕಲಿಕಾ ಫಲಿತಾಂಶ. ಮತ್ತು ಥರ್ಡ್ ಒನ್, ಸ್ವಾಭಾವಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ನಡುವಿನ ಸಂಬಂಧವನ್ನು ಗುರುತಿಸುತ್ತೆ. ಅದೇ ಥರ ಬಡತನ ಮತ್ತು ಅಸಮಾನತೆಗಳಂತಹ ಸಾಮಾಜಿಕ ಸಮಸ್ಯೆಗಳನ್ನು, ಅದರ ಬಗ್ಗೆ ಅರಿವನ್ನು ಮೂಡಿಸುತ್ತೆ. ಬಡತನದ ಬಗ್ಗೆ, ಅಸಮಾನತೆಗಳಂತಹ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಮೂಡಿಸುತ್ತೆ. ಆಮೇಲೆ ವೈವಿಧ್ಯತೆ, ಸಮಾನತೆ, ನ್ಯಾಯ, ಘನತೆಯಂತಹ ಮಾನವೀಯ ಮೌಲ್ಯಗಳನ್ನು ಏನು ಮಾಡುತ್ತೆ, ಈ ಪರಿಸರ ಅಧ್ಯಯನದ ಕಲಿಕಾ ಫಲಿತಾಂಶವಾಗಿ ನಾವು ನೋಡ್ಬೋದು ಇಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಯಾವುದಾದ್ರೂ 2 ಎಕ್ಸ್ಪ್ಲೇನ್ ಮಾಡಿ ಅಂತಕ್ಕಂಥದ್ದು ಇದೆ ನೋಡಿ. ವಿವರ ಯಾವುದೇ 2 ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ನಾನು ಮೊದಲನೇ ತಾಂಡೆ ಪರಿಸರ ಸಮಗ್ರ ಜ್ಞಾನ ತಾಂಡಿದ್ದೀನಿ. ಮಕ್ಕಳು ತಮ್ಮ ಮನೆ, ಶಾಲೆ ಮತ್ತು ಪರಿಸರದ ಬಗ್ಗೆ ಸಮಗ್ರ ತಿಳುವಳಿಕೆ ಪಡೆಯುತ್ತಾರೆ. ತಮ್ಮ ಮನೆ ಬಗ್ಗೆ, ಶಾಲೆ ಬಗ್ಗೆ, ಪರಿಸರದ ಬಗ್ಗೆ ಸಮಗ್ರ ತಿಳುವಳಿಕೆ ಮಕ್ಕಳಿಗೆ ಉಂಟಾಗುತ್ತೆ. ಮತ್ತು ಪ್ರಕೃತಿ ಮತ್ತು ಮಾನವನ ಪರಸ್ಪರ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ಕೂಡ ಲರ್ನಿಂಗ್ ಔಟ್ಕಮ್ ಆಗಿದೆ, ಕಲಿಕಾ ಫಲಿತಾಂಶ ಆಗಿದೆ. ಮತ್ತು ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಏನು ಮಾಡ್ತವೆ, ತಿಳ್ಕೊಳ್ತವೆ, ಅರ್ಥ ಮಾಡ್ಕೊಳ್ತವೆ ಅಂತಕ್ಕಂಥದ್ದು, ಅರಿಯುತ್ತವೆ ಅಂತಕ್ಕಂಥದ್ದು. ಇದು ಮೊದಲನೆಯ ಒಂದು ಪಾಯಿಂಟನ್ನು ನಾನೇನು ಮಾಡಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಸೆಕೆಂಡ್ ಪಾಯಿಂಟು ಮಾನವೀಯ ಮೌಲ್ಯಗಳ ಬೆಳವಣಿಗೆ ಅಂತಕ್ಕಂಥದ್ದಿದೆ. ಅದನ್ನು ಕೂಡ ನಾನು ಇಲ್ಲಿ ಸ್ವಲ್ಪ ಒಂದು 3 ಲೈನ್ಸ್ ಏನು ಮಾಡೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಮಾನತೆ ಮತ್ತು ನ್ಯಾಯದ ಮನೋಭಾವನೆ ಬೆಳೆಯುತ್ತೆ. ವೈವಿಧ್ಯತೆಯನ್ನು ಗೌರವಿಸುವ ಗುಣ ಬೆಳೆಯುತ್ತೆ. ಸಹಕಾರ, ಸಹಾನುಭೂತಿ ಮತ್ತು ಸಾಮಾಜಿಕ ಜವಾಬ್ದಾರಿ ಏನಾಗುತ್ತೆ ಮಕ್ಕಳಲ್ಲಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಮಾನವೀಯ ಮೌಲ್ಯಗಳ ಬೆಳವಣಿಗೆಯಲ್ಲಿ ಸಮಾನತೆ, ನ್ಯಾಯದ ಮನೋಭಾವ ಬೆಳೆಯುತ್ತೆ. ವೈವಿಧ್ಯತೆಯನ್ನು ಗೌರವಿಸ್ತಕ್ಕಂಥ ಗುಣ ಏನಾಗುತ್ತೆ, ಬೆಳೆಯುತ್ತೆ. ಸಹಕಾರ, ಸಹಾನುಭೂತಿ, ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀವಿ, ಅದು ಬೆಳೆಯುತ್ತೆ ಅಂತಕ್ಕಂಥದ್ದು. ಇಲ್ಲಿ ಉಪಸಂಹಾರ ನೋಡಿ. ಪರಿಸರ ಅಧ್ಯಯನವು ಮಕ್ಕಳನ್ನು ಉತ್ತಮ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಜವಾಬ್ದಾರಿಯುತ ಹಾಗೂ ಪರಿಸರ ಪ್ರೇಮಿ ನಾಗರಿಕರನ್ನಾಗಿ ರೂಪಿಸುತ್ತದೆ. ಈ ಒಂದು 2 ಸಾಲು ನೀವು ಹಾಕಿದ್ರೆ ಖಂಡಿತ ಇದಕ್ಕೆ 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಪ್ರಶ್ನೆ 3, ಇದು ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆ ಆಗಿದೆ. ಇದು ನೋಡಿ, NCF 2005 ಆಧಾರಿತ NCERT ಪಠ್ಯವಸ್ತುವಿನಂತೆ 3rd ಸ್ಟ್ಯಾಂಡರ್ಡ್ ಮತ್ತು 5th ತರಗತಿಯ ಪರಿಸರ ಅಧ್ಯಯನದ ಉದ್ದೇಶಗಳನ್ನು ವಿವರಿಸಿ ಅಂತ. ಕ್ಲಾಸ್ 3 ಮತ್ತು ಕ್ಲಾಸ್ 5 ಏನಿದೆ ಅದರ ಒಂದು ಪರಿಸರ ಅಧ್ಯಯನದ ಉದ್ದೇಶಗಳು ಏನು. NCF 2005 ಆ ಬೇಸ್ಡ್ ಮೇಲೆ, ಆಧಾರಿತದ ಮೇಲೆ NCERT ಪಠ್ಯವಸ್ತು ಯಾವ ಕ್ಲಾಸಿಂದು, 3rd ಮತ್ತು 5th ಕ್ಲಾಸಿಂದು ಪರಿಸರ ಅಧ್ಯಯನದ ಉದ್ದೇಶಗಳನ್ನು ನೀವೇನು ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತಕ್ಕಂಥದ್ದು. ರಾಷ್ಟ್ರೀಯ, ಇಲ್ಲಿ ಪೀಠಿಗೆ ಹಾಕಿ ನೋಡಿ, ರಾಷ್ಟ್ರೀಯ ಪಠ್ಯ ಚೌಕಟ್ಟು 2005. NCF ಅಂದರೆ ರಾಷ್ಟ್ರೀಯ ಪಠ್ಯ ಚೌಕಟ್ಟು ಅಂತ.
ಮಕ್ಕಳ ಕೇಂದ್ರಿತ ಹಾಗೂ ಅನುಭವ ಆಧಾರಿತ ಕಲಿಕೆಗೆ ಒತ್ತು ನೀಡುತ್ತಿದ್ದು, ಮಕ್ಕಳ ಕೇಂದ್ರಿತ ಮತ್ತು ಅನುಭವ ಆಧಾರಿತ ಕಲಿಕೆಗೆ ಇದು ಒತ್ತು ನೀಡುತ್ತೆ. NCERT ಪರಿಸರ ಅಧ್ಯಯನದ ಪಠ್ಯವು ಮಕ್ಕಳ ನೈಜ ಜೀವನದ ಅನುಭವಗಳನ್ನು ಕಲಿಕೆಯೊಂದಿಗೆ ಜೋಡಿಸುವ ಉದ್ದೇಶ ಏನು ಮಾಡಿದೆ, ಇದು ಹೊಂದಿದೆ ಅಂತಕ್ಕಂಥ ಒಂದು ಪೀಠಿಕೆಯನ್ನು ನಾವಿಲ್ಲಿ ಒಂದು 3-4 ಸೆಂಟೆನ್ಸ್ ಪೀಠಿಕೆಯನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿದ್ದೀವಿ. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಆನ್ಸರಲ್ಲಿ. ಮೊದಲನೇದು ನೋಡಿ, ಇದು 3rd ಮತ್ತು 5th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 2005 NCERT ಪರಿಸರ ಅಧ್ಯಯನದ ಏನಿದೆ ಆ ಒಂದು ಪಠ್ಯವಸ್ತುವಿನಂತೆ ಉದ್ದೇಶಗಳು, ಪರಿಸರ ಅಧ್ಯಯನದ ಉದ್ದೇಶಗಳು ಏನೇನು ಅಂತಕ್ಕಂಥದ್ದು. ಇಲ್ಲಿ ಉದ್ದೇಶಗಳನ್ನು ಒಂದೊಂದಾಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ. ಮೊದಲನೇದು, ಪರಿಸರಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದು. ನೋಡಿ, ಪರಿಸರಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸ್ವಾಭಾವಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಿಸರಗಳ ಪರಸ್ಪರ ಸಂಬಂಧವನ್ನು ತಿಳಿತಕ್ಕಂಥದ್ದು. ಸ್ವಾಭಾವಿಕ ಪರಿಸರ, ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರ, ಅವುಗಳ ಪರಸ್ಪರ ಸಂಬಂಧಗಳನ್ನು ತಿಳ್ಕೊಳ್ತಕ್ಕಂಥದ್ದು ಇಲ್ಲಿ ಮೂಲ ಉದ್ದೇಶ ಆಗಿದೆ 3rd ಮತ್ತು 5th ಸ್ಟ್ಯಾಂಡರ್ಡ್ಗೆ. ಸೆಕೆಂಡ್ ಒನ್, ಅನುಭವ ಆಧಾರಿತ ಕಲಿಕೆಯಲ್ಲಿ ಏನು ಅಂದರೆ ಪಠ್ಯಪುಸ್ತಕದ ಮಾಹಿತಿಗಿಂತ ನೈಜ ಜೀವನದ ಅನುಭವಗಳಿಗೆ ಹೆಚ್ಚಿನ ಮಹತ್ವ ನೀಡ್ತಕ್ಕಂಥದ್ದು. ಪಠ್ಯಪುಸ್ತಕದ ಮಾಹಿತಿಗಿಂತ ನೈಜ ಜೀವನದ ಅನುಭವಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಮತ್ತು ಸುತ್ತಮುತ್ತಲಿನ ಪರಿಸರದಿಂದ ಕಲಿಯಲು ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದು. ಇದು ಸೆಕೆಂಡ್ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್. ಥರ್ಡ್ ಏನು ಆಬ್ಜೆಕ್ಟಿವ್ ಏನು ಉದ್ದೇಶ ಏನು ಅಂದರೆ ಕುತೂಹಲ ಮತ್ತು ಸೃಜನಶೀಲತೆಯನ್ನು ಬೆಳೆಸ್ತಕ್ಕಂಥದ್ದು. ಪ್ರಶ್ನೆ ಕೇಳುವ ಹಾಗೂ ಹೊಸ ವಿಷಯಗಳನ್ನು ಅನ್ವೇಷಿಸುವ ಅಭ್ಯಾಸ ಬೆಳೆಸ್ತಕ್ಕಂಥದ್ದು. ಸೃಜನಾತ್ಮಕತೆ ಚಿಂತನೆಗೆ ಉತ್ತೇಜನವನ್ನು ನೀಡತಕ್ಕಂಥದ್ದು. ಕುತೂಹಲ ಮತ್ತು ಸೃಜನಶೀಲತೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ, ಹೊಸ ವಿಷಯಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥ ಅಭ್ಯಾಸ ಬೆಳೆಸ್ತಕ್ಕಂಥದ್ದು. ಸೃಜನಾತ್ಮಕ ಚಿಂತನೆಗೆ ಉತ್ತೇಜನವನ್ನು ನೀಡ್ತಕ್ಕಂಥದ್ದು ಅಂದರೆ ಮೋಟಿವೇಶನ್ ಮಾಡ್ತಕ್ಕಂಥದ್ದು, ಕ್ರಿಯೇಟಿವಿಟಿಗೆ ಮೋಟಿವೇಶನ್ ಮಾಡ್ತಕ್ಕಂಥದ್ದು. 4ನೇ ಆಬ್ಜೆಕ್ಟಿವ್ ಉದ್ದೇಶ ಏನು ಅಂದರೆ ಪರಿಸರ ಸಮಸ್ಯೆಗಳ ಅರಿವು, ಅಂದರೆ ಪರಿಸರದಲ್ಲಿ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ತಿಳುವಳಿಕೆ ಅಂತ. ಮಾಲಿನ್ಯ, ಅರಣ್ಯನಾಶ, ನೀರಿನ ಸಂರಕ್ಷಣೆ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಅದರ ಉದ್ದೇಶ ಆಗಿದೆ, ಮಕ್ಕಳಿಗೆ ಕೊಡಬೇಕದು. ಪರಿಸರ ಸಂರಕ್ಷಣೆ ಜವಾಬ್ದಾರಿಯನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಕೂಡ ಅದರ ಉದ್ದೇಶ ಆಗಿದೆ. 5ನೇದು ವೀಕ್ಷಣೆ ಮತ್ತು ಕೈ ಚಟುವಟಿಕೆಗಳು ಅಂತ. ಇಲ್ಲಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಪ್ರಯೋಗ, ಚಿತ್ರಕಲೆ ಮತ್ತು ಗುಂಪು ಚಟುವಟಿಕೆಗಳ ಮೂಲಕ ಕಲಿಕೆಯನ್ನು ಕಲಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಅನುಭವದಿಂದ ಜ್ಞಾನವನ್ನು ನಿರ್ಮಿಸಿಕೊಳ್ಳಲು ಅವಕಾಶವನ್ನು ನೀಡತಕ್ಕಂಥದ್ದು ಇದು ಈ ಒಂದು ಎಕ್ಸ್ಪ್ಲನೇಷನ್ ಆಗಿದೆ. 6th ಒನ್, ವಿನ್ಯಾಸ, ಅಂದಾಜು ಮತ್ತು ಮಾಪನ ಅಂತಕ್ಕಂಥದ್ದು. ಈ ಒಂದು ಪಾಯಿಂಟಲ್ಲಿ ಅಂದಾಜು ಮಾಡುವ ಹಾಗೂ ಅಳತೆ ಮಾಡುವ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು. ಅದೇ ಥರ ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್ ಅಂತಕ್ಕಂಥದ್ದು. ತಾರ್ಕಿಕ ಚಿಂತನೆಗೆ, ಲಾಜಿಕಲ್ ಥಿಂಕಿಂಗ್ ಅಥವಾ ರೀಸನಿಂಗ್ಗೆ ನಾವೇನು ಮಾಡಬೇಕು, ಉತ್ತೇಜನವನ್ನು ಮಕ್ಕಳಿಗೆ ನೀಡತಕ್ಕಂಥದ್ದು. ಇವೆಲ್ಲದು ಕೂಡ ಈ ಪರಿಸರ ಅಧ್ಯಯನದ ಮುಖ್ಯ ಉದ್ದೇಶಗಳು ಅಕಾರ್ಡಿಂಗ್ ಟು 2005. ಯಾವುದಕ್ಕೆ ಸಂಬಂಧಪಟ್ಟಂತೆ 3rd ಮತ್ತು 5th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ. ಉಪಸಂಹಾರ ನೋಡ್ಕೊಳ್ಳಿ. NCF 2005 ಆಧಾರಿತ EVS ಪಠ್ಯಕ್ರಮವು ಮಕ್ಕಳಲ್ಲಿ ಅನುಭವ ಆಧಾರಿತ, ಸೃಜನಾತ್ಮಕ ಹಾಗೂ ಪರಿಸರ ಸ್ನೇಹಿ ಕಲಿಕೆಯನ್ನು ಬೆಳೆಸಿ ಜೀವನಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಏನು ಮಾಡುತ್ತೆ, ಅಭಿವೃದ್ಧಿಪಡಿಸುತ್ತೆ ಅಂತ ನೀವು ಇಲ್ಲಿ ಈ ಒಂದು 2 or 3 ಲೈನ್ಸನ್ನು ಉಪಸಂಹಾರ ಹಾಕಿದ್ರೆ ನಿಮಗೆ ಖಂಡಿತ ಏನಾಗುತ್ತೆ, 5 ಅಂಕಗಳಲ್ಲಿ ಲಭ್ಯ ಆಗುತ್ತೆ. ಹೀಗೆ ನಾನು 3 ಕ್ವಶನ್ಸನ್ನು ನಾವು 5 ಮಾರ್ಕ್ಸಿಗೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಭಾಳ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಈಗಾಗಲೇ ಅನೇಕ ಸಾರಿ ಕೇಳಿದ್ದಾವೆ, ಮುಂದೆ ಕೇಳುವಂಥ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ವೈಸ್ ಇದೆ, ತುಂಬ ಚೆನ್ನಾಗಿ ಅದನ್ನು ನೆನಪಲ್ಲಿ ಇಟ್ಕೋಬೋದು. ಇಲ್ಲಿ ಎಕ್ಸಾಮ್ಸ್ ಟಿಪ್ಸ್ಗಳನ್ನು ಕೊಡ್ತಾಯಿದ್ದೀನಿ. ಉತ್ತರವನ್ನು ನೀವೇನು ಮಾಡಬೇಕು, ಪೀಠಿಕೆ, ವಿವರಣೆ, ಉಪಸಂಹಾರ ಈ ಅನುಕ್ರಮದಲ್ಲಿ ಬರೆದಾಗ ನಿಮ್ಗೆ ಏನಾಗುತ್ತೆ, ಒಳ್ಳೆಯ ಅಂಕಗಳು ಸಿಗುತ್ತೆ. ಇದೇ ಥರ ನೀವು 5 ಅಂಕಗಳ ಪ್ರಶ್ನೆಗಳನ್ನು ನೀವೇನು ಮಾಡಿ ಆನ್ಸರ್ ಮಾಡಿ. ನಾನು ಹೇಗೆ ಮಾಡೀನಿ ಹಾಗೆ ಪ್ರಮುಖ ಪದಗಳಿಗೆ ನೀವೇನು ಮಾಡಿ ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಮರ್ತೋಗಬೇಡಿ. ಉದಾಹರಣೆಗಳನ್ನು ಸೇರಿಸಿದ್ದೇವೆ ಅಂದರೆ ಎಕ್ಸಾಂಪಲ್ಸನ್ನು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಅಂಕಗಳು ಏನಾಗುತ್ತೆ, ಸಿಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಅನುಭವದಿಂದ ನೀವು ಕಲಿಬೇಕು ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೀವಿ ಅಂತ ಹೇಳ್ಬಿಟ್ಟು ಒಳ್ಳೆಯ ಮಾತಿನಿಂದ ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನನ್ನ ಚಾನಲ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್, ಲರ್ನ್, ಪ್ರಾಕ್ಟೀಸ್, ಗೋ ಹೈ ಅಂತ ಒಳ್ಳೆಯ ಒಂದು ಸ್ಟೇಟ್ಮೆಂಟಿಂದ ಈ ಒಂದು ವಿಡಿಯೋನ ಕೊನೆಗೊಳಿಸೋಕೆ ಹೋಗ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಹೊಸ ವಿಡಿಯೋಗಳು ನಿಮಗೆ ಅತಿ
ಬೇಗ ಲಭ್ಯ ಆಗುತ್ತೆ, ನಿಮಗೆ ಭಾಳ ಎಕ್ಸಾಮಿನೇಷನ್ಸಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಥೇಳಿ ನಾನು ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.